ಆಕೆಗೆ 18 ವರ್ಷ, ಅವನಿಗೆ 50 ವರ್ಷ. 18 ವರ್ಷದ ಯುವತಿ 50 ವರ್ಷದ ಅವನ ಜೊತೆ ಓಡಿ ಹೋಗಿ ಮದುವೆ ಆದ್ಲು ಅಂತ ಹೇಳಿ ಮೊನ್ನೆ ಅಷ್ಟೇ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಆದರೆ ಆ ಹುಡುಗಿ ಲವ್ ಮಾಡಿದ್ದಾಳೆ, ಅವನು ತಲೆ ಕೆಡಿಸಿ ಮೋಸ ಮಾಡಿ ಆಕೆಯ ಕರ್ಕೊಂಡು ಹೋಗಿದ್ದಾನೆ ಅಂತ ನಾವು ಇಲ್ಲಿವರೆಗೂ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಬೇರೆದ್ದೇ ಟ್ವಿಸ್ಟ್ ಇದೆ. 18 ವರ್ಷದ ಯುವತಿಯನ್ನು ಮದುವೆ ಆಗಿದ್ದಲ್ಲ, 50 ವರ್ಷದ ಪ್ರಕಾಶ್ ಮದುವೆ ಫೋಟೋ ಸ್ಟೇಟಸ್ ಹಾಕ್ಕೊಂಡಿದ್ದ. ಆ ಅಂಕಲ್ನಿಂದ ತಪ್ಪಿಸ್ಕೊಂಡು ಬಂದಿದ್ದಾಳೆ ತಾಯಿ. ಆ ಮಗಳು ತಪ್ಪಿಸ್ಕೊಂಡು ಬಂದು ತಂದೆ ತಾಯಿಯನ್ನು ಸೇರಿದ್ದಾಳೆ ಆ ಯುವತಿ. 50 ವರ್ಷದ ಪ್ರಕಾಶ್ ಜೊತೆಗಿನ ರಹಸ್ಯವನ್ನ ಆ ಯುವತಿ ಬಿಚ್ಚಿಟ್ಟಿದ್ದಾಳೆ. ಬಲವಂತವಾಗಿ ಕರ್ಕೊಂಡು ಹೋಗಿ ಟಾರ್ಚರ್ ಕೊಟ್ಟ. ನಿತ್ಯ ಅಸಭ್ಯ ವಿಡಿಯೋಗಳನ್ನು ತೋರಿಸ್ತಾ ಇದ್ದ, ಚಿತ್ರಗಳನ್ನು ತೋರಿಸ್ತಾ ಇದ್ದ, ದುರ್ವರ್ತನೆ ಮಾಡ್ತಾ ಇದ್ದ. ಒಂಟಿ ಮನೆಯಲ್ಲಿ ಕೂಡ ಹಾಕಿ ಹೋಗಿದ್ದಂತೆ ಪ್ರಕಾಶ್. ಆರೋಪಿಯ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾಳೆ ಯುವತಿ. ಅವನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ, ಇವಳು 18 ವರ್ಷದ ಯುವತಿ. ಬಟ್ ಇವರಿಬ್ಬರಿಗೆ ಪ್ರೀತಿ ಚಿಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಅವತ್ತು ಕೂಡ ನಾವು ಮಾತನಾಡಿದ್ವಿ. ಆದರೂ ಕೂಡ ಅವನು ಈ ರೀತಿ ಮದುವೆ ಸ್ಟೇಟಸ್ ಹಾಕ್ಕೊಂಡಿದ್ದ ಅಂದಮೇಲೆ ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಗೆ ವಯಸ್ಸಿಲ್ಲ ಅಂತ ಹೇಳಿ ಕೆಲವಷ್ಟು ಜನ ಮಾತನಾಡ್ಕೊಂಡಿದ್ರು. ಬಟ್ ಅಸಲಿ ಕಹಾನಿ ಆ ಯುವತಿಯೇ ಇವತ್ತು ಬಿಚ್ಚಿಟ್ಟಿದ್ದಾಳೆ. ಇಲ್ಲ ಇಲ್ಲ ರೊಕ್ಕ ಗಿಕ್ಕ ಏನು ಅವರು ನಾ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ವಿ, ನಾ ಸ್ವಲ್ಪ ನೈಟ್ ಡ್ಯೂಟಿ ಕೆಲಸಕ್ಕೆ ಹೋಗ್ತಿದ್ವಿ. ವಿಚಾರ ಮಾಡಿ ನಮ್ಮ ಮಕ್ಕಳಿಗೆ ಅಂತ ಆಕಿ ಇದು ಮಾಡಿದೆ. ಅಷ್ಟು ಮಟ್ಟ ಮಗಳ ಆಕಿ ಅವ್ನಿಗೆ ಇದು ಮಾಡಿ ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾ ಲೈನಾಗ ಇರಬಾರ್ದಂತ ಹಂಗೆ ಮಾಡಿದ್ದ. ಅವನ ಮಾತು ಕೇಳ್ಕೊಂತ ಹೋಗಿದ್ದೆ. ನನಗೆ ಭಯ ಹಾಕಿದ್ದ. ಪ್ಲೇಸ್ ಅಂತೂ ಗೊತ್ತಿಲ್ಲ ನನಗೆ. ಇಲ್ಲ, ನನ್ನ ಫೋರ್ಸ್ ಮಾಡಿ ತೊಗೊಂಡು ಹೋಗಿದ್ದ ಸರ್. ಪ್ರಕಾಶ್ ಗೋಪಿ ಕಂಜರ್ ಭಟ್ ಅಂತ ಅವನು. ನಾನು ಕೋಲ್ಹಾಪುರ್ನಾಗ ಹೋಗಿದ್ದೆ. ಅಲ್ಲಿಂದ ನಾನು ಕಾಲ್ ಮಾಡಿ ಅಲ್ಲೇ ನಾನು ಕಾಲ್ ಮಾಡಿ ನನಗೆ ಕರೆದಾನ. ಇಲ್ಲೇ ಬಾ ಹೋಟೆಲ್ಗೆ. ಅಲ್ಲೇ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನಗೆ. ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನೂ ಗೊತ್ತಿಲ್ಲ, ಏನು ಪಾಯ್ಸನ್ ಹಾಕಿದ್ದ ಏನು ಅವ್ನು ಕೇಳ್ಕೊಂತ ಹೋಗಿದ್ದೆ. ನಾನು ಅಲ್ಲಿಂದ ಹೋಗಿ ನನಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ. ಎಲ್ಲೇ ಎದ್ರಾಗ ತೊಗೊಂಡು ಹೋಗಿದ್ದ ಅದನ್ನು ಗೊತ್ತಿಲ್ಲ. ತೊಗೊಂಡು ಹೋಗಿ ನನಗೆ ಒಂದು ರೂಮ್ನಾಗ ಇಟ್ಟಿದ್ದ. ಆವಾಗ ನನಗೆ ಹೋಶ್ ಬಂದ ಮೇಲೆ ನನಗೆ ಕೇಳಿದ್ದೆ, ನಾನು ಎಲ್ಲೇ ಬಂದೀನಿ, ನಾನು ಯಾವ ಊರಾಗ ಅದೀನಿ ಅಂದರೂ ಕೇಳಿದ್ರೆ ಹೇಳಿಲ್ಲ. ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಿ ನಂತ ಮಾತು ಅಂತ ಹೇಳಿದ್ದ ಅವನು, ಆ ಪ್ರಕಾಶ್ ಅಂತ. ಅವ್ನು ಮತ್ತು ನನಗೆ ಧಮಕಿ ಕೊಟ್ಟಿದ್ದ, ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ, ನಿನಗೂ ಸಾಯಿಸ್ಬಿಡ್ತೀನಿ, ನನ್ನ ಮಾತು ಕೇಳಿ ಹೋಗಿ ನೀನು, ಇಲ್ಲಾಂದ್ರೆ ನಿನ್ಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ ಸರ್. ಅಲ್ಲ, ಈಗ ಮದುವೆ ಆಗಿದ್ರಲ್ಲ, ಎಲ್ಲಾಗಿದ್ರಿ ಏನು? ಅದು ಮದ್ವೆ ಯಾವ ಊರಾಗ ಆಗಿದೆ ಅದೂ ಗೊತ್ತಿಲ್ಲ. ನನಗೆ ಕೇಳಿದ್ರು ಹೇಳಿಲ್ಲ. ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ. ಆಮೇಲೆ ಮುಂದೆ ಎಲ್ಲಿದ್ರಮ್ಮ? ಅಲ್ಲೇ ರೂಮ್ನಾಗ ಇಟ್ಟಿದ್ದ. ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ. ಆವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ. ಆಮೇಲೆ ಅಂದಾನ ನಿಮ್ಮ ಡ್ಯಾಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮಕಿ ಕೊಟ್ಟಿದ್ದ. ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ನನಗೆ ಹಂಗೆ ಹೇಳಿದ್ದ. ನಾನು ಎಂದಿನಿ ಅವ್ರು ಅಂದ ನನಗೆ, ಪ್ರಕಾಶ್ ಅವ್ರು ಅಂದಿದ್ದ, ನಿನ್ಗೆ ಪೊಲೀಸ್ ಸ್ಟೇಷನ್ ತೊಗೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ. ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ. ನಮ್ಮ ಮಮ್ಮಿ ಡ್ಯಾಡಿ ಬೇಕು, ನನಗೆ ಎಜುಕೇಷನ್ ಬೇಕು, ಇಂಥ ಕೆಲಸ ಮಾಡಬಾರ್ದಂತ ನಾನು ಅದು ಮಾಡಿದ್ದೆ. ಇದನ್ನೇನು ಸ್ಪಾಯ್ಲ್ ಮಾಡತ್ತವ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ. ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡಂತ ಹೇಳಿದ್ದೆ. ಹೌದು, ಅವ್ನ ಮಾತ ಕೇಳಿ ಬಂದಿದ್ದೆ. ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್, ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ. ಮತ್ತು ಅವ್ನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹಂಗೆ ಹೇಳಿದ್ದ, ಹಂಗೆ ಕೊಟ್ಟಿಲ್ಲ ಅಂತ ಟಾರ್ಚರ್ ಕೊಟ್ಟಿದ್ದ. ಹಾಂ, ಅದು ಬ್ಯಾಡ್ ನ್ಯೂಸ್ ತೋರಿಸೋದು ಅಂತ ಕೆಲಸ ಮಾಡಿದ್ದ ನನ್ನ ಜೊತೆ. ಯಾವ ಥರ ಅಂದ್ರೆ ಕಿರುಕುಳ ಯಾವ ಥರ ಕೊಡ್ತಿದ್ರು ನಿನಗೆ? ಮೊಬೈಲ್ನಾಗ ಸೆಂಡಿಂಗ್ ಮಾಡೋದು ಅಂತ ಕೆಲಸ ಮಾಡಿದ್ದೆ ಈಗ ಬಂದ್ಮೇಲೆ ಕಂಪ್ಲೇಂಟ್ ಕೊಡ್ತೀಯಲ್ಲಮ್ಮ? ಈಗ ಬಂದ್ಮೇಲೆ ಹೌದು, ಅವ್ನಿಗೆ ಕಂಪ್ಲೇಂಟ್ ಕೊಡ್ಬೇಕಂತ ನಾನು ಈಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅವ್ನಿಗೆ ಇದು FIR ಮಾಡಬೇಕು. ಅವ್ರಿಗೆ ನ್ಯಾಯ ಬೇಕೀಗ ನನಗೆ. ನನ್ನ ಎಜುಕೇಷನ್ನು ಸ್ಪಾಯ್ಲ್ ಆಯ್ತಾ, ನನ್ನ ಲೈಫ್ ಸ್ಪಾಯ್ಲ್ ಆಯ್ತಾ. ಅವನ ಬಗ್ಗೆ ನನಗೆ ತಲೆನಾಗಿ ಏನೇನು ಮಾಡಿದ್ದ ನನಗೂ ಗೊತ್ತು ಸರ್. ನನಗೆ ಅವ್ನು ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ.